ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 1 ಮಾನಸಾಸ್ ಫ್ಯಾಮಿಲಿ ಕಾನ್ವರ್ಸೇಷನ್ ಮೈಲ್ಸ್ಟೋನ್ 2 ಕಾರ್ಡ್ ನಂಬರ್ 12 ಅದನ್ನು ಈಗ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ಸ್, ಅಕಾರ್ಡಿಂಗ್ ಟು ದ ಸ್ಟೆಪ್ಸ್, ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಇಂಟ್ರೊಡ್ಯೂಸ್ ದ ಗ್ರೀಟಿಂಗ್ಸ್ ಇನ್ ಇಂಗ್ಲೀಷಲ್ಲಿ ಗ್ರೀಟಿಂಗ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಎಕ್ಸ್ಪ್ಲೈನ್ ಇಟ್ಸ್ ಮೀನಿಂಗ್ ಆ್ಯಂಡ್ ಇಟ್ಸ್ ಅಪ್ರೋಪ್ರಿಯೇಟ್ ಯೂಸೇಜ್. ಫಾರ್ ಎಕ್ಸಾಂಪಲ್ ಗುಡ್ ಆಫ್ಟರ್ನೂನ್, ಇದೆಲ್ಲ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಇದನ್ನೆಲ್ಲ ಗ್ರೀಟಿಂಗ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಅದರ ಅರ್ಥ ಎಕ್ಸ್ಪ್ಲೈನ್ ಮಾಡಿ ಅದರ ಯೂಸೇಜ್ ಯಾವ್ಯಾವಾಗ ಮಾಡಬೇಕು ಅನ್ನೋದನ್ನು ಹೇಳಬೇಕು. ಡೆಮಾನ್ಸ್ಟ್ರೇಟ್ ದ ಗ್ರೀಟಿಂಗ್ಸ್ ಆ್ಯಂಡ್ ensure that it is used every day at the beginning of the class. ಆಮೇಲೆ ಡೆಮಾನ್ಸ್ಟ್ರೇಟ್ ಮಾಡಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಗ್ಯಾರಂಟಿ ಮಾಡ್ಕೋಬೇಕು ದಿನ ಮಕ್ಕಳು ಹೇಳ್ತಾ ಇದ್ದಾರಾ ಅಂತ. ಗ್ರೀಟಿಂಗ್ಸು ಏನೇನಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾರ್ಡಲ್ಲಿ ಅದೇ ಕಾರ್ಡ್ ಗ್ರೀಟಿಂಗ್ಸ್ ಏನು, ಗುಡ್ ಆಫ್ಟರ್ನೂನ್, ಇದನ್ನು ಮಕ್ಕಳ ಜೊತೆಯಲ್ಲಿ ಇದನ್ನು ಫಸ್ಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಮೀನಿಂಗ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೆಕೆಂಡ್ ಅದನ್ನು ಯಾವ್ಯಾವುದದು ಗುಡ್ ಆಫ್ಟರ್ನೂನ್ ಇದು ಕೊಟ್ಟಿದ್ದಾರೆ ನೋಡಿ, ಗ್ರೀಟಿಂಗ್ಸ್ ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್ ಅನ್ನೋದು. ಗುಡ್ ಆಫ್ಟರ್ನೂನ್ ಒಂದ್ಸರಿ ನಿಮ್ಮ ಮಕ್ಕಳಿಗೆಲ್ಲ ಒಟ್ಟಿಗೆ ಹೇಳಿಸ್ಬೇಕು. ನೀವು ಹೇಳಬೇಕು, ಯು ಶುಡ್ ಮೇಕ್ ದೆಮ್ ರಿಪೀಟ್ ಆಫ್ಟರ್ ಯು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ದು, ಗುಡ್ ಆಫ್ಟರ್ನೂನು, ಗುಡ್ ಈವ್ನಿಂಗ್, ಗುಡ್ ನೈಟ್ ಎಲ್ಲನೂ ಪ್ರಾಕ್ಟೀಸ್ ಮಾಡಿಸಿ. ಮಕ್ಕಳು ಆ ಕಡೆಯಿಂದ ಗುಡ್ ಆಫ್ಟರ್ನೂನ್ ಟೀಚರ್ ಅದನ್ನು ಪ್ರಾಕ್ಟೀಸ್ ಮಾಡಿಸಿ. ನೀವು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಅಂದರೆ ಅವ್ರು ಗುಡ್ ಆಫ್ಟರ್ನೂನ್ ಟೀಚರ್ ಅನ್ನೋದು ಅದನ್ನು ಚೆನ್ನಾಗಿ ರ್ಯಾಂಡಮ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಆಮೇಲೆ ಅದನ್ನು ಹೇಳಬೇಕು, ಯಾವ್ಯಾವ ಟೈಮಲ್ಲಿ ಗುಡ್ ಮಾರ್ನಿಂಗ್ ಹೇಳಬೇಕು, ಯಾವಾಗ ಗುಡ್ ಆಫ್ಟರ್ನೂನ್, ಯಾವಾಗ ಗುಡ್ ಈವ್ನಿಂಗ್, ಯಾವಾಗ ಗುಡ್ ನೈಟ್ ಹೇಳಬೇಕು, ಅದೆಲ್ಲ ಮಕ್ಕಳಿಗೆ ಅರ್ಥ ಹೇಳಬೇಕು. ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಈಗ ಸ್ಟೆಪ್ 2 ಬಂದಾಗ ಪ್ರಾಕ್ಟೀಸ್ ದ ಕ್ವಶನ್ ಇನ್ ಇಂಗ್ಲೀಷ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್. ಆಮೇಲೆ ಪ್ರಾಕ್ಟೀಸ್ ದ ಆನ್ಸರ್ ಇನ್ ಇಂಗ್ಲೀಷ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್. ನೋಡಿ ಇಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರಲ್ವಾ. ಫಸ್ಟ್ ಕ್ವಶನ್ ತಗೊಳ್ಳಿ. ಮೊದಲು ಕ್ವಶನ್ನ ಎಲ್ಲ ರಿಪೀಟ್ ಮಾಡಿಸ್ಬೇಕು ಮಕ್ಕಳು. ವಾಟ್ ಈಸ್ ಯುವರ್ಸ್ ಫಾದರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ಸ್, ಅದನ್ನೇ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ ಚೆನ್ನಾಗಿ. ಕ್ವಶನ್ ಚೆನ್ನಾಗಿ ಹೇಳಕ್ಕೆ ಬರಬೇಕು. ಯಾಕಂದರೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಹೇಳಬೇಕಲ್ಲ, ಪ್ರತಿಯೊಬ್ಬರು ಕ್ವಶನು ಕೇಳಬೇಕು, ಆನ್ಸರು ಹೇಳಬೇಕು. ಸೊ ಕ್ವಶನ್ ಹೇಳೋಕ್ಕೂ ಬರಬೇಕು ಮಕ್ಕಳಿಗೆ. ಸೊ ಅದನ್ನು ಚೆನ್ನಾಗಿ ರಿಪೀಟ್ ಮಾಡಿಸಿ. ನೆಕ್ಸ್ಟ್ ಆನ್ಸರ್ನು ರಿಪೀಟ್ ಮಾಡಿಸಿ. ಅವ್ರು ಹೇಳಿ, ಹಿಸ್ ನೇಮ್ ಈಸ್, ಹಿಸ್ ಅನ್ನೋದು ಅದನ್ನು ಇದು ಈ ಪಾಠದ ಈ ಮಾನಸ ಫ್ಯಾಮಿಲಿಯಲ್ಲಿ ಹಿಸ್ ಬಳಕೆ ಏನು ಅಂತ ಹೇಳಿದ್ದೀವಲ್ಲ ನಾವು. ಗ್ರಾಮರ್ ಕಾರ್ಡೆಲ್ಲ ಯೂಸ್ ಮಾಡ್ಕೊಂಡು ಹೇಳೋವಾಗ ಹೇಳಿದ್ವಿ, ಜೆಂಟ್ಸ್ಗೆ ಫಾದರ್ಗೆಲ್ಲ ಹಿಸ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದನ್ನು ತಿರ್ಗಾ ಒಂದ್ಸರಿ ಮನವರಿಕೆ ಮಾಡಿ ಹೇಳಿ, ಹಿಸ್ ನೇಮ್ ಈಸ್ ಅಂತ ಶುರು ಮಾಡಬೇಕು ಫಾದರ್ಗೆ. ಬಿಕಾಸ್ ಈಸ್ ಎ ಜೆಂಟ್ಸ್ ಅಲ್ವಾ, ಸೊ ಅವರಿಗೆ ಪುಲ್ಲಿಂಗ, ಅವರಿಗೆ ಹಿಸ್ ಅಂತ ಬರುತ್ತೆ ಅಂತ ಹೇಳಿ. ಹಿಸ್ ಅಂದರೆ ಅವನ ಅಂದರೆ ಬಟ್ ಅವರ ಅಂತ, ಅವನ ಹೆಸರು. ಹಿಸ್ ನೇಮ್ ಈಸ್ ಅಂತ ಹೇಳಿ ನಿಮ್ಮ ತಂದೆ ಹೆಸರು ಹೇಳಬೇಕು ಅಂತ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸು. ಒಂದೊಂದು ಮಕ್ಕಳಿಗೂ ಅವರ ತಂದೆ ಹೆಸರನ್ನ ಹೇಳಿಸ್ಬೇಕು. ನೆಕ್ಸ್ಟ್ ಅದೇ ಥರ ಅದಾದಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಬೇಕು. ಸರ್ಕಲಲ್ಲಿ ಕೂರಿಸಿ ಟೀಚರ್ ಫಸ್ಟು ಒಂದು ಮಗುಗೆ ಒಂದು ಕ್ವಶನ್ ಹೇಳ್ತಾರೆ. ಕ್ವಶನ್ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್. ಮಗು ಏನು ಹೇಳುತ್ತೆ, ಹಿಸ್ ನೇಮ್ ಈಸ್ ಅಂತ ಉತ್ತರ ಹೇಳಬೇಕು. ಹೇಳಿದ್ಮೇಲೆ ಅದು ರೈಟ್ ಸೈಡ್ ಇರೋ ಮಗುಗೆ ಅದೇ ಕ್ವಶನ್ನ ಮಗು ಹೇಳಬೇಕು, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್. ಆ ಮಗು ಹಿಸ್ ನೇಮ್ ಈಸ್ ಅಂತ ಅವ್ರ ತಂದೆ ಹೆಸರು ಹೇಳ್ತಾರೆ. ಆ ಸೆಕೆಂಡ್ ಬಾಯ್ ನೆಕ್ಸ್ಟ್ ಅದೇ ಕ್ವಶನ್ನ ಥರ್ಡ್ ಬಾಯ್ ಹೇಳಬೇಕು. ಆಗ ಥರ್ಡ್ ಬಾಯ್ ಹಿಸ್ ನೇಮ್ ಈಸ್ ಅಂತ ಫಾದರ್ನ ಹೆಸರು ಆನ್ಸರ್ ಹೇಳ್ತಾರೆ. ಅದೇ ಥರ ಫೋರ್ತನ್ನು ಕೇಳೋದು, ಫಿಫ್ತ್ ಆ ಥರ ಫುಲ್ ಸರ್ಕಲ್ ಎಲ್ಲ ಮಕ್ಕಳು ಕೇಳಿಕೊಂಡು ಕಾನ್ವರ್ಸೇಷನ್ ಸರ್ಕಲ್ ಮುಗಿಯುತ್ತೆ. ನೆಕ್ಸ್ಟ್ ಈಗ ಏನು ಮಾಡಬೇಕು, ಸೆಕೆಂಡ್ ಕ್ವಶನ್ಗೆ ಬರಬೇಕು. ಸೊ ಈಗ ಫಸ್ಟ್ ಕ್ವಶನ್ ಆಯಿತು ಅಲ್ವಾ. ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನ್ನು ಅದೇ ರೀತಿಯೇ ಹೇಳಬೇಕು. ಏನು ಮಾಡಿ ನೋಡಲಿ, ಕ್ವಶನ್ ಆ್ಯಂಡ್ ಪ್ರಾಕ್ಟೀಸ್ ದ ಕ್ವಶನ್ ಇನ್ ಇಂಗ್ಲೀಷ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಆಯ್ತಲ್ವಾ, ಕ್ವಶನ್ ಆ್ಯಂಡ್ ಆನ್ಸರ್. ಸೊ ಸ್ಟೆಪ್ 3, ಲೆಟ್ ದ ಸ್ಟೂಡೆಂಟ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್, ಬಿ ಇನ್ ದ ಕಾನ್ವರ್ಸೇಷನ್ ಸರ್ಕಲ್ ಆ್ಯಂಡ್ ಆಸ್ ದ ಫಸ್ಟ್. ಅದೇ ನಾನು ಹೇಳಿದ್ನಲ್ಲ ಅದು, ಅದೇ ಫಸ್ಟ್ ಕ್ವಶನ್ನ ಆನ್ಸರ್ನ ಹೆಂಗೆ ಮಾಡಿದ್ರು ಅದೇ ಥರ ಸೆಕೆಂಡ್ ಕ್ವಶನ್ಗೂ ಅದೇ ಥರ ಮಾಡಬೇಕು. ಸೆಕೆಂಡ್ ಕ್ವಶನ್ ಏನು,
ಸೆಕೆಂಡ್ ಕ್ವಶನ್, ಫಸ್ಟ್ ಕ್ವಶನ್ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್, ಹಿಸ್ ನೇಮ್ ಈಸ್, ಅದನ್ನ ರಿಪೀಟ್ ಮಾಡಿಸಿ ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಿಸಿದ್ಮೇಲೆ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಯುವರ್ ಮದರ್ಸ್ ನೇಮ್ ಅಂತ ಇರಬೇಕು. ವಾಟ್ ಈಸ್ ಯುವರ್ ಮದರ್ಸ್ ನೇಮ್, ಆ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ ಫುಲ್ ಕ್ಲಾಸ್ಗೆ ರಿಪೀಟ್ ಮಾಡಿಸ್ಬೇಕು. ಚೆನ್ನಾಗಿ ಬೈ ಹ್ಯಾಟ್ ಹೇಳಿ 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 ಚೆನ್ನಾಗಿ ಬೈ ಹ್ಯಾಟ್ ಮಾಡಿಸ್ಬೇಕು. ಫಸ್ಟ್ ಕ್ವಶನ್ ಮಕ್ಕಳೇ ಟೀಚರ್ ಹೇಳಬೇಕು, ಮಕ್ಕಳು ಹೇಳಬೇಕು, ರಿಪೀಟ್ ಮಾಡಬೇಕು. ಕ್ವಶನ್ನೇ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಾದ್ಮೇಲೆ ಅದಕ್ಕೆ ಆನ್ಸರ್ ಏನು, ಹೆಂಗೆ ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಹರ್ ನೇಮ್ ಈಸ್ ಅಂತ ತಾಯಿ ಹೆಸರು ಹೇಳಬೇಕು ಅಂತ ಹೇಳಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳು ಫುಲ್ ಕ್ಲಾಸ್ಗೆ. ಅವ್ರವ್ರ ಮಕ್ಳಿಗೆ ಅವ್ರವ್ರ ತಾಯಿ ಹೆಸರು ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಾಡಿದ್ಮೇಲೆ ಆಮೇಲೆ ಅದಕ್ಕೂ ಕಾನ್ವರ್ಸೇಷನ್ ಸರ್ಕಲ್ ಮಾಡಬೇಕು. ಸೆಕೆಂಡ್ ಕ್ವಶನ್ ಆನ್ಸರ್ಗೆ ಫಸ್ಟ್ ಕ್ವಶನ್ ಆನ್ಸರ್ ರಿಪೀಟ್ ಮಾಡಿಸಿ ಬೈ ಹ್ಯಾಟ್ ಮಾಡಿಸಿ ಎಲ್ಲ ಹೇಳೋಂಗೆ ಬಂದುಬಿಡಬೇಕು. ಬಂದಾದ್ಮೇಲೆ ಕಾನ್ವರ್ಸೇಷನ್ ಸರ್ಕಲ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅದೇ ಥರ ಚೆನ್ನಾಗಿ ರಿಪೀಟ್ ಮಾಡಿಸ್ಬೇಕು. ಮಾಡಿಸಿದ್ಮೇಲೆ ಅದನ್ನು ಸೆಕೆಂಡು ಕಾನ್ವರ್ಸೇಷನ್ ಸರ್ಕಲಲ್ಲಿ ಸೆಕೆಂಡ್ ಕ್ವಶನ್ನು ಮಕ್ಕಳಿಗೆ ಹೇಳಬೇಕು. ಸೊ ಇದಾದಮೇಲೆ ಫಸ್ಟ್ ಕ್ವಶನ್ ಕಾನ್ವರ್ಸೇಷನ್ ಸರ್ಕಲ್ ಆಯಿತು, ಸೆಕೆಂಡ್ ಕ್ವಶನ್ ಕಾನ್ವರ್ಸೇಷನ್ ಸರ್ಕಲ್ ಆಯಿತು. ಈಗ ಎರಡು ಕ್ವಶನ್ನು ಒಟ್ಟಿಗೆ, ಫಸ್ಟ್ ಕ್ವಶನ್ 2 ಕ್ವಶನ್ನು 2 ಆನ್ಸರು ಆದರೆ ಮಕ್ಕಳ ಕೈಲಾದರೂ ಮಾಡಿಸ್ಬೋದು. ಒಂದು ಮಗು ಪಕ್ಕದ ಮಗುವಿಗೆ ರೈಟ್ ಸೈಡ್ ಇರೋ ಮಗುವಿಗೆ ಫಸ್ಟ್ ಕ್ವಶನ್ ಹೇಳುತ್ತೆ, ಅದು ಆನ್ಸರ್ ಹೇಳುತ್ತೆ. ತಿರ್ಗಾ ಸೆಕೆಂಡ್ ಕ್ವಶನ್ನು ಹೇಳಬೇಕು, ಸೆಕೆಂಡ್ ಕ್ವಶನ್ ಆನ್ಸರ್ ಹೇಳಬೇಕು. ಅದೇ ಥರ ಆ ಮಗು ನೆಕ್ಸ್ಟ್ ಪಕ್ಕದ ಮಗುವಿಗೆ ಫಸ್ಟ್ ಕ್ವಶನ್ ಹೇಳುತ್ತೆ, ಕೇಳುತ್ತೆ, ಅದು ಆನ್ಸರ್ ಹೇಳುತ್ತೆ. ತಿರ್ಗಾ ಸೆಕೆಂಡ್ ಕ್ವಶನ್ನು ಕೇಳುತ್ತೆ, ಆನ್ಸರ್ ಹೇಳುತ್ತೆ. 2 ಕ್ವಶನ್ ಒಟ್ಟೊಟ್ಟಿಗೆ ಒಂದು ಕ್ವಶನ್ ಎಲ್ಲ ಆದಮೇಲೆ 2 ಕ್ವಶನ್ಸು ಒಟ್ಟೊಟ್ಟಿಗೆ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಿ. ಇದರಿಂದ ಮಕ್ಕಳಿಗೆ ವೊಕ್ಯಾಬ್ಯುಲರಿ ಕ್ವಶನ್ ಹೇಳೋಕ್ಕೆ ಬರುತ್ತೆ, ಆನ್ಸರ್ ಸ್ಪೀಕಿಂಗ್ ಇಂಗ್ಲೀಷಲ್ಲಿ ಮಾತಾಡೋದು ಬರುತ್ತೆ. ತಂದೆ ಹೆಸರು ಕೇಳಿದಾಗ ಆನ್ಸರ್ ಹೇಳೋಕ್ಕೆ, ತಂದೆ ಹೆಸರು ಹೆಂಗೆ ಕೇಳೋದು ಅನ್ನೋದು, ಅದಕ್ಕೆ ಆನ್ಸರ್ ಹೇಳಿ. ಯಾರಾದರೂ ಕೇಳ್ತಾರೆ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಅಂತೆಲ್ಲ ಕೇಳ್ಬೋದಲ್ವ. ಸೊ ವಾಟ್ ಈಸ್ ಯುವರ್ ಮದರ್ಸ್ ನೇಮ್ ಇದೆಲ್ಲ ಕೇಳಿದಾಗ ಮಗುಗೆ ಎಲ್ಲಿ ಹೋದ್ರೂ ಹೇಳೋಕ್ಕೆ ಒಂದು ಕೆಪಾಸಿಟಿ ಬರುತ್ತೆ, ಅರ್ಥನೂ ಆಗುತ್ತೆ. ಅಲ್ಲಿಗೆ ಫಾದರ್ ಮದರ್ ಗೊತ್ತಾಗುತ್ತೆ, ಹಿಸ್ ಹರ್ ಬಳಕೆನೂ ಯಾರಿಗೆ ಯಾವಾಗ ಯಾರಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಇಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಇದು ಕಾನ್ವರ್ಸೇಷನ್ಸ್ ಮಾನಸಸ್ ಫ್ಯಾಮಿಲಿ ಲೆವೆಲ್ 1 ಸೆಕೆಂಡ್ ಮೈಲ್ ಸ್ಟೋನ್ ಮಾನಸಸ್ ಫ್ಯಾಮಿಲಿದು ಕಾನ್ವರ್ಸೇಷನ್ ಸರ್ಕಲ್. ಈ ಥರ ಕಾನ್ವರ್ಸೇಷನ್ ಆ್ಯಕ್ಟಿವಿಟಿ ಈ ಥರ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.